ಈಗ ಹೈಕಮಾಂಡ್ ಮಟ್ಟದಲ್ಲಿ ಈಗ ಏನು ಈಶ್ವರಪ್ಪ ಮಗ ಅವರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಏನು ಕ್ಷೇತ್ರವನ್ನೇ ಬಿಟ್ಟು ಹೊರಗಿನವರು ಟ್ರೈ ಮಾಡ್ತಾ ಇದ್ದಾರೆ. ಯಾಕೆ ಸರ್ ಕ್ಷೇತ್ರದಲ್ಲಿ ಪ್ರಬಲವಾಗಿ ಇಲ್ಲ ಅನಿಸುತ್ತಾ ಹೆಂಗಿದೆ? ಅದನ್ನೇ ಅವ್ರಿಗೆ ಕೇಳಬೇಕು ನಾನು. ಕ್ಷೇತ್ರದಲ್ಲಿ ಯಾರಿಗೂ ಶಕ್ತಿ ಇಲ್ವಾ? ಗದಗ ಹಾವೇರಿ ಜಿಲ್ಲೆಯಲ್ಲಿ ಯಾರಿಗೂ ಚುನಾವಣೆ ಎದುರಿಸೋಂಥ ಶಕ್ತಿ ಇಲ್ವಾ? ಯಾಕೆ ಬೇರೆ ಬೇರೆ ಅವ್ರವ್ರ ಜಾಗಗಳು ಅವ್ರವ್ರು ನೋಡ್ಕೋಬೇಕು. ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ನಾವು ಸಮರ್ಥರಾಗಿದ್ದೇವೆ, ನಾವು ಅವಕಾಶ ವಂಚಿತರಾಗಿದ್ದೇವೆ, ಅವಕಾಶ ಕಳ್ಕೊಂಡಿದ್ದೇವೆ. ಹಾಗಾಗಿ ನಮಗೆ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಸರ್, ನಿಮ್ಮ ಕಾರ್ಯಕರ್ತರು ನಿಮಗೆ ಬಂದು ಯಾವ ರೀತಿ ಒತ್ತಡ ಹಾಕ್ತಾ ಇದ್ದಾರೆ, ನೀವೇ ನಿಲ್ಲಬೇಕು ಅಂತ? ನಮ್ಮ ಕಾರ್ಯಕರ್ತರು ಇವನ್ ಇನ್ಕ್ಲೂಡಿಂಗ್ ನಮ್ಮ ಆಪೋಸಿಟ್ ಕೆಲಸ ಮಾಡಿದವರು ಕೂಡ ನೀವು ಟಿಕೆಟ್ ತೊಗೊಂಬನ್ನಿ, ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ ಎಲ್ಲ ಕಡೆ. ಇದೊಂದೇ ಅಲ್ಲ, ಎಲ್ಲ ಕಡೆಯಿಂದ. ಇವತ್ತು ನನಗೆ ಗದಗ ಜಿಲ್ಲೆಯಿಂದ ಫೋನ್ಗಳು ಬರ್ತವೆ, ಶಿರಾಟಿಯಿಂದ ಬರ್ತದೆ, ಲಕ್ಷ್ಮೇಶ್ವರದಿಂದ ಬರ್ತದೆ, ನವಲಗುಂದ ಎಲ್ಲ ಕಡೆಯಿಂದ ಆ ಕಡೆ ಎಲ್ಲ ಮುಂಡ್ರಗಿ ಎಲ್ಲ ಕಡೆಯಿಂದನೂ ಕಾಲ್ ಬರ್ತಾ ಇದ್ದಾವೆ, ನೀವೇ ಗೆಲ್ಲಬೇಕು, ನೀವೇ ನಿಲ್ಲಬೇಕು ಅಂತೇಳಿ. ಈಶ್ವರಪ್ಪನವರು ಮಗ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವರು ನಂಗೆ ಮಾತು ಕೊಟ್ಟಿದ್ದರು, ಟಿಕೆಟ್ ನಿನಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡ್ತೀವಿ, ಜೊತೆಗೆ ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಂದು ಅನ್ನುವಂಥ ಮಾತುಗಳನ್ನು ಹೇಳಿದಾರಂತೆ, ಬಹಿರಂಗವಾಗಿ ಹೇಳ್ತಿದ್ದಾರೆ. ನಿಮಗೆ ಯಾವ ರೀತಿ ಯಡಿಯೂರಪ್ಪನವರು ಭರವಸೆ ಕೊಟ್ಟಿದ್ದಾರೆ? ಅದನ್ನು ಯಡಿಯೂರಪ್ಪನವರು ಹೇಳಬೇಕಲ್ಲ. ಈಗ ಯಾರ್ಯಾರೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಅರ್ಥ ಇಲ್ಲ. ಯಡಿಯೂರಪ್ಪನವ್ರು ಹೌದಪ್ಪ ನಾನು ಹೇಳಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಇದೆ. ಸುಮ್ಮನೆ ನಾನು ಹೇಳ್ಬೋದು, ನಾನು ಕತೆ ಕಟ್ಕೊಂಡು ಏನೇನೋ ಹೇಳ್ಕೊಂಡು ಹೋದ್ರೆ ಅದಾಗುತ್ತಾ? ಹಂಗಾಗಲ್ಲ ಅದು. ಬಟ್ ನಿಮಗೆ ಟಿಕೆಟ್ ಕೊಡಬೇಕು, ಕೊಡಲಿಲ್ಲ ಅಂದರೆ ನಿಮ್ಮ ನಿಲುವು ಏನಾಗಿರುತ್ತೆ? ಏನೂ ಆಗಿರಲ್ಲ, ನಿಲುವು ಹಿಂಗೆ ಇರ್ತದೆ. ಕೊಡಬೇಕು ಅಂತ ನನ್ನ ಡಿಮ್ಯಾಂಡ್ ಅಷ್ಟೇ. ಕೊಡೋದು ನ್ಯಾಯ. ಐ ಆಮ್ ಕೇಪಬಲ್, ಐ ಆಮ್ ಎಲಿಜಿಬಲ್, ದೇ ಶುಡ್ ಗಿವ್ ಮೀ.